ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ಆದಾಯ ಚೆನ್ನಾಗಿತ್ತು, ಬರ್ತಾ ಬರ್ತಾ ಅದು ಕಡಿಮೆ ಆಗೋಯ್ತು ಗುರುಗಳೇ, ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ. ಆದಾಯ ಬರ್ತಾ ಇತ್ತು, ಬರ್ತಾ ಬರ್ತಾ ಕಡಿಮೆ ಆಗೋದಿತ್ತು ಅಂತಂದರೆ ಈ ಸಣ್ಣ ತಂತ್ರವನ್ನು ಮಾಡಿ. ಈ ಸರಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ಅಂದರೆ ಅನಂತ ಪದ್ಮನಾಭ. ಆ ಸಾಕ್ಷಾತ್ ಆ ವಿಷ್ಣುವನ್ನು, ಆ ಅನಂತ ಪದ್ಮನಾಭನ ನೋಡಿ ದರ್ಶನ ಮಾಡಿ ಕಣ್ ತುಂಬಿಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಆಧ್ಯಾತ್ಮ ಪಯಣದಲ್ಲಿ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಬನ್ನಿ. ಯಾಕಂದರೆ ಈ ಒಂದು ಪಯಣದಲ್ಲಿ ನಮಗೆ ಕರ್ಮಗಳು ಕಳ್ಕೊಬಿಡ್ತೀವಿ, ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಫ್ಯಾಮಿಲಿ ಪ್ರಾಬ್ಲಮ್, ಮತ್ತು ಮನೇಲಿ ಯಾರಿಗಾರು ಆರೋಗ್ಯದ ಸ್ಥಿತಿ ಮತ್ತು ಶತ್ರು ಬಾಧೆಗಳಿತ್ತು ಅಂತಂದರೆ ಎಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ ಅಂತಲ್ಲ. ಆಧ್ಯಾತ್ಮ ಪಯಣ ಅಂದರೆ ಅದ್ಭುತವಾದಂಥ ಒಂದು ವಿಚಾರ. ಈ ಒಂದು ಆಧ್ಯಾತ್ಮದ ಪಯಣದ ಬಗ್ಗೆ ವಿಡಿಯೋದ ಕೊನೆಯ ಭಾಗದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಆಧ್ಯಾತ್ಮದ ಪಯಣ ಬಗ್ಗೆ ತಿಳ್ಕೊಳ್ಳಿ. ಸಾಧ್ಯವಾದಷ್ಟು ಅದೃಷ್ಟವಂತರಾಗಿದ್ದರು ಅಂತಂದರೆ ಖಂಡಿತವಾಗಿ ನಮ್ಮ ಜೊತೆ ಬರ್ತೀರಾ. ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಬನ್ನಿ. ವಿ ಐ ಪಿಗಳಾಗಬೇಕು, ಕೋಟಿಗಟ್ಟಲೆ ದುಡ್ಡು ಸಂಪಾದನೆ ಮಾಡಬೇಕು, ದೇವರ ಒಂದು ಆಶೀರ್ವಾದದಿಂದ ಸಂಕಲ್ಪವನ್ನು ಮಾಡಿ ಬನ್ನಿ, ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚ ವಿಷ್ಣುವತ್ನೇ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋಣ. ಏನಿಲ್ಲ, ಭಾಳಷ್ಟು ಜನಕ್ಕೆ ಈ ಒಂದು ಶುಗರ್ ಪ್ರಾಬ್ಲಮ್, ಈ ಶುಗರು ಕಡಿಮೆ ಆಗಬೇಕು ಅಂತಂದರೆ, ನಾರ್ಮಲ್ ಬರಬೇಕು ಅಂತಂದರೆ ಏನಿಲ್ಲ, ಸಿಂಪಲಾಗಿ 2 ತಂತ್ರವನ್ನು ಮಾಡಿ. ಡೈಲಿ 45 ನಿಮಿಷದ ವಾಕಿಂಗ್ ಮಾಡಿ, ಮತ್ತು ಪ್ರತಿದಿನ ಕರಿಬೇ ಹೂವಿನ ಚಟ್ನಿಯನ್ನು ಮಾಡಿ ಸ್ವಲ್ಪ ಸೇವಿಸ್ತಾ ಬನ್ನಿ. ಶುಗರ್ ನಾರ್ಮಲ್ ಇರುತ್ತೆ. ಇಷ್ಟೇ 2 ತಂತ್ರ. ಇದೆಲ್ಲ ವಾಕಿಂಗ್ 45 ನಿಮಿಷ ಅಥವಾ 1 ಅವರ್ ವಾಕಿಂಗು, ಸುಮ್ಮನೆ ಮನೆ ಹತ್ರನೇ ಮತ್ತು ಪಾರ್ಕಲ್ಲಿ ಸುಮ್ಮನೆ ಆರಾಮಾಗಿ ಓಡಾಡಿಕೊಂಡು ಬರ್ಬೋದು. ಮತ್ತು ಈ ವಾಕಿಂಗ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ಹೆಡ್ಫೋನು ಅದು ಇದು ಹಾಕೊಳ್ಳೋಕ್ಕೆ ಹೋಗಬೇಡಿ, ಆರಾಮಾಗಿ ವಾಕ್ ಮಾಡಿ. ಆಮೇಲೆ ಆ ಕರಿಬೇವಿನ ಚಟ್ನಿ ಡೈಲಿ ಸ್ವಲ್ಪ ಇಷ್ಟಿಷ್ಟೇ ಕೇಳಿದ್ರೆ ನಿಮಗೆ ನಾರ್ಮಲ್ ಇರುತ್ತೆ, ನೀವು ಮಾತ್ರೆ ತೊಗೊಳ್ಳೋಂಥ ಅವಶ್ಯಕತೆಯೇ ಬರೋದಿಲ್ಲ. ಕರಿಬೇ ಹೂವಿನ ಚಟ್ನಿ ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ಸೂರ್ಯ ಮುದ್ರೆಯನ್ನು ನೀವು 10 ನಿಮಿಷ ಮಾಡ್ತು ಅಂತಂದರೆ ಶುಗರ್ ನಾರ್ಮಲ್ ಇರುತ್ತೆ. 1 ಸರಿ ಮಾಡಿದ್ರೆ ಸಾಕು. ನೋಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಸಂಪೂರ್ಣವಾಗಿ ಮಾಡಿಸ್ಬೇಕು. ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಮತ್ತು ಈ ಸೂರ್ಯ ಮುದ್ರೆ ಮಾಡೋದಕ್ಕಿಂತ ಮುಂಚೆ ಫಸ್ಟು ಸೂರ್ಯ ಮುದ್ರೆ ಮಾಡಿ ಬಿಡಿ, ಸೂರ್ಯ ಮುದ್ರೆ ಮಾಡಿ ಬಿಡಿ, ಸೂರ್ಯ ಮುದ್ರೆ ಮಾಡಿ ಬಿಡಿ, ಈ ಥರ 10 ಬಾರಿ ಮಾಡಾದ ನಂತರ 10 ನಿಮಿಷಗಳ ಕಾಲ ಈ ಒಂದು ಸೂರ್ಯ ಮುದ್ರೆ ಮಾಡಿದ್ರೆ ಸಾಕು. ಶುಗರು ನಾರ್ಮಲಲ್ಲಿರುತ್ತೆ. ಗೊತ್ತಲ್ಲ, ತುಂಬ ಅನುಕೂಲಕರವಾದಂತಹ ಒಂದು ಮುದ್ರೆಯ ವಿಚಾರ ಇದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಾರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಸಾಲದವ್ರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ನನಗೆ ಬಡ್ಡಿ ಕಟ್ಟೋಕ್ಕೆ ಆಗ್ತಾ ಇಲ್ಲ, ಏನು ಮಾಡೋದು, ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಗಲಾಟೆ ಮಾಡ್ತಾಯಿದ್ದಾರೆ ಗುರುಗಳೇ, ಏನು ಮಾಡೋದು, ದಿಕ್ಕೆ ತೋಚ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದು, ಒಂದು ಸಾಲ ಸೋಲಗಳಿದ್ದು ತೀರೋಗ್ಬಿಡುತ್ತೆ. ಅದು ನಾವು ಈ ಅಷ್ಟಲಕ್ಷ್ಮಿ ಯಂತ್ರ ಎಷ್ಟು ಪವರ್ಫುಲ್ ಅಂತಂದರೆ, ಕೇವಲ 1 ತಿಂಗಳಲ್ಲಿ ಎಷ್ಟೋ ಜನ ಸಾಲ ತೀರಿಸಿದೆ, 3 ತಿಂಗಳಲ್ಲಿ ತೀರಿಸಿದೆ. ನಾನು ಹೇಳೋದು 6 ತಿಂಗಳಲ್ಲಿ ಅರ್ಧ ತೀರಿಸಲಿ ಬಿಡಿ ಸಾಲ, ಆದರೂ ಅಂತಂದರೆ ನಿಮ್ಗೆ ಎಷ್ಟೊಂದು ಚೆನ್ನಾಗಾಗ್ಬಿಡ್ತೀರ ಲೈಫಲ್ಲಿ. ಹಾಗಾಗಿ ಸಾಲ ಸಂಪೂರ್ಣವಾಗಿ ತೀರುತ್ತೆ. ಒಂದು 2ನೇದೇನು ಅಂತ, ಇನ್ನು ಕೆಲವರು ಗುರುಗಳೇ ನನ್ನೊಂದು ಸೈಟ್ ತೊಗೊಂಡಿಲ್ಲ, ಊಟ ತಿಂಡಿ ಬಟ್ಟೆಗಿಂತ ತೊಂದರೆ ಇಲ್ಲ ಗುರುಗಳೇ, ಅದು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಳಿಗೂ MBA ಅದು ಇದು ಮಾಡಬೇಕು, ಓದಿಸ್ಬೇಕು, 8 ಲಕ್ಷ ಖರ್ಚಾಗುತ್ತೆ, ಇಲ್ಲ ಅಂತ ಏನು ಮಾಡೋಕ್ಕಾಗ್ತಾ ಇಲ್ಲ, ಮತ್ತು ಮಕ್ಳಿಗೆ ಮದುವೆ ಮಾಡಬೇಕು ಒಂದು 15 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ. ಮತ್ತು ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆಲ್ಲ ಹೋಗಿ ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ, ನಾವಿನ್ನೂ ಹಂಗೆ ಇದ್ದೇವೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಕೇಳಿದೆ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಅದ್ಭುತವಾಗಿ ನಿಮ್ಮ ಕೆಲಸ ಆಗುತ್ತೆ. ನಿಮ್ಮ ಎಲ್ಲ ರೀತಿಯಿಂದ ಸಮಸ್ಯೆಗಳನ್ನು ಬಗೆಹರಿಸ್ಬಿಡುತ್ತೆ. ಗೊತ್ತಲ್ಲ, ಇದೇನು ಅಂತಂದರೆ ಅದಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೇಲ್ಗೆ ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ನಾನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ, ಅಥವಾ ನಿಮ್ಮ ಕಡೆಯವ್ರನ್ನ ಏನಾರು ಕಳಿಸಿ ಅವ್ರು ನೇರವಾಗಿ ನಿಮಗೆ ತಲುಪಿಸ್ತಾರೆ. ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಏನಿಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ಬೇಕು ಅಂದರೆ 10 ಬಾರಿ ಸಂಕಲ್ಪ ಮಾಡ್ಕೊಳ್ಳಿ. 11ನೇ ಬಾರಿಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಸೇರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಅದೃಷ್ಟ ಇರೋರು ಮಾತ್ರ
ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀರಾ, ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೊಗೊಳಕ್ಕಾಗೋದು, ಆರ್ಡಿನರಿ ಅವರು ತೊಗೊಳೋದಕ್ಕಾಗೋದಿಲ್ಲ ಅಂತಲ್ಲ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಸಂಪೂರ್ಣವಾಗಿ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಹಿಂದೆ ಆಗಿತ್ತು, ಈಗಲೂ ಕೂಡ ಆಗ್ತಾ ಇದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ, ಅಷ್ಟು ಪವರ್ಫುಲ್ ಇದೆ ಅಂತಲ್ಲ. 3 ಅಮಾವಾಸ್ಯೆ ಕಳೆದು 6 ತಿಂಗಳೊಳಗೆ ನಿಮ್ಮ ಹಣಕಾಸಿನ ನಿವಾರಣೆ ಆಗಿಲ್ಲ ಅಂತಂದರೆ ಸಮಸ್ಯೆ ನಿವಾರಣೆ ಕೇಳಿ ಅಂತಲ್ಲ. ಇಲ್ಲಿ ಯಾರ್ಯಾರೋ ತೊಗೊಂಡು ಹೋಗ್ತಾರೆ ಆಯ್ತಾ. ನೀವು ನಮ್ಮ ವಿದ್ಯಾರ್ಥಿಗಳನ್ನ ನೀವು ತೊಗೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ಅವರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದೆ. ಅದೃಷ್ಟ ಇದ್ದವ್ರಿಗೆ ಮಾತ್ರ ತೊಗೊಳ್ಳೋಂಥದ್ದು. ಮತ್ತು ಇದು ಯಾರ್ಯಾರು ತೆಗೆದುಕೊಂಡು ಹೋಗ್ತೀರಾ ಈ ಪೀಠ ಪ್ರತಿಷ್ಠಾಪನೆ ಮಾಡಿ, ಒಂದಲ್ಲ ಒಂದು ದಿನ ಶ್ರೀಮಂತರಾಗೇ ಆಗ್ತೀರಾ. ನೀವೆಲ್ಲರೂ ಚೆನ್ನಾಗಿರಬೇಕು. ನೀವೆಲ್ಲ ಶ್ರೀಮಂತರಾಯ್ತು ಅಂದರೆ ನಮ್ಮ ದೇಶ ತುಂಬ ಅಂದರೆ ತುಂಬ ಮುಂದುವತ್ತೆ, ಅಮೇರಿಕಾನೇ ಮೀರಿಸುತ್ತೆ, ಅಷ್ಟು ಪವರ್ಫುಲ್ ಆಗುತ್ತೆ ಅಂತಲ್ಲ. ಮತ್ತು ಈ ಮುಂಚಿತವಾಗಿ ನೀವು ಬಂದು ಅಂದರೆ ವಿಶೇಷವಾದಂಥ ದಿನಗಳಲ್ಲಿ ನೀವು ಈ ಒಂದು ಯಂತ್ರನ ತೆಗೆದುಕೊಂಡೋಗಿ, ಏಕಾದಶಿ ಆಗಿರ್ಬೋದು, ಕಾಲಾಷ್ಟಮಿ ಆಗಿರ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ, ಈ ಥರ ಅದ್ಭುತವಾದಂಥ ದಿನಗಳೇ. ಬೇರೆ ದಿನವೂ ಕೂಡ ತೊಗೊಂಡೋಗಿ ಇಟ್ಟು ಅವತ್ತು ಪ್ರತಿಷ್ಠಾಪನೆ ಮಾಡ್ಬೋದು ಅಂತಲ್ಲ. 100 ಅಲ್ಲ 200% ನಿಮ್ಗೆ ಒಳ್ಳೇದು ಆಗಲೇಬೇಕು, ಹಾಗೇ ಆಗುತ್ತೆ. ಇದರಲ್ಲಿ 2 ಮಾತಿಲ್ಲ ಅಂತಲ್ಲ. ಇದನ್ನು ಇಟ್ಟು ನಿಮಗೆ ನೋಡಿ ಹೆಂಗೆ ಶುಭಗಳಿಗೆ ವಿಶೇಷವಾದಂತಹ ಒಂದು ಶುಭ ಕಾರ್ಯಗಳನ್ನು ಮಾಡುವಂಥ ಒಂದು ಅದ್ಭುತವಾದಂಥ ಒಂದು ದಿನ ನಿಮಗೆ ಬಂದೇ ಬರುತ್ತೆ. ಮತ್ತು ಮನೇಲಿ ದುಡ್ಡಿತ್ತು ಅಂತಂದರೆ ಮದುವೆ ಆಗುತ್ತೆ, ಮತ್ತು ತುಂಬ ಒಂದು ಮನೆ ಆಗುತ್ತೆ, ಗೃಹಪ್ರವೇಶ ಆಗುತ್ತೆ, ವರ್ಷಕ್ಕೊಂದು ಸಾರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಒಂದು ಹೋಮ ಹವನಾದಿಗಳು ಈ ಥರದ್ದೊಂದು ಆಗ್ತಾನೆ ಇರ್ತವೆ. ಹಾಗೆ ಅದನ್ನು ಮಾಡ್ಕೊಳ್ಳಿ, ಇಟ್ಟು ಪ್ರತಿಷ್ಠಾಪನೆ ಮಾಡಿ, ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ, ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ. ಮತ್ತು ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ಆದಾಯ ಚೆನ್ನಾಗಿತ್ತು, ಬರ್ತಾ ಬರ್ತಾ ಅದು ಕಡಿಮೆ ಆಗೋಯ್ತು ಗುರುಗಳೇ, ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ. ಆದಾಯ ಬರ್ತಾ ಕಡಿಮೆ ಆಗೋದಿತ್ತು ಅಂತಂದರೆ ಈ ಸಣ್ಣ ತಂತ್ರವನ್ನು ಮಾಡಿ. ಏನಿಲ್ಲ, ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ. ಆ ತಾಮ್ರದ ತಗಡನ್ನು ತೆಗೆದುಕೊಂಡು ನಿಮ್ಮ ಹೆಸರನ್ನು ಬರೀರಿ. ಅದು ಹೆಸರನ್ನ ಬರೆದು ಮತ್ತು ಅದರಲ್ಲಿ ₹1 ಕಾಯಿನನ್ನು ಹಾಕಿ, ಒಂದೇ ₹1 ಕಾಯಿನ ಹಾಕಿ ಅದನ್ನು ಮಡಿಸಿ, ಚೆನ್ನಾಗಿ ಅದನ್ನು ಮಡಿಸಿ. ಆಮೇಲೆ ಅದರ ಮೇಲೆ ನೀವು ಅದರ ಮೇಲೆ ನೀವೇನು ಮಾಡ್ತಾರೆ, ಲಮ್ ಅಂತ ಬರೀರಿ. ಲಮ್ ಅಂದರೆ ಲಕ್ಷ್ಮೀ ಬೀಜ ಮಂತ್ರ. ಲಮ್ ಅಂತ ಬರೆದು ಮಡಿಸಾದ ನಂತರ ಒಳಗಡೆ ನಿಮ್ಮ ಹೆಸರು ಬರೀರಿ. ಆಮೇಲೆ ಒಳಗಡೆ ಕಾಯಿನ ಇಟ್ಟು ಅದನ್ನು ಮಡಿಸಿ ಅದರ ಮೇಲೆ ಲಮ್ ಅಂತ ಬರೀರಿ. ಆಮೇಲೆ ಒಂದು ಸೌತೆಕಾಯಿಯನ್ನು ತೆಗೆದುಕೊಂಡು ಆ ಸೌತೆಕಾಯಿನ ಮಧ್ಯ ಚಾಕು ತೊಗೊಂಡು ಮಧ್ಯೆ ಹೊಟ್ಟೆ ಸೀಳಿ, ಫುಲ್ಲಲ್ಲ ಸ್ವಲ್ಪ ಸೀಳಬೇಕು. ಸೀಳಿ ಈ ₹1 ಕಾಯಿನ ಇದರಲ್ಲಿ ಹಾಕಿರ್ತೀರಲ್ಲ ಅದನ್ನು ಅದರ ಒಳಗಡೆ ಹಾಕಿ, ಗೊತ್ತಲ್ಲ, ಅದರ ಒಳಗಡೆ ಹಾಕಿ ಮುಚ್ಚಿ ಅದನ್ನು ನೀವು ಶುಕ್ರವಾರದ ದಿನ ನೀವು ಅದನ್ನು ಒಂದು ತಟ್ಟೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ. ಅದಲ್ಲ ಪೂಜೆ ಮಾಡಿದ ನಂತರ ನೀವು 3 ದಿನ ಅದನ್ನು ಶುಕ್ರವಾರ ಇಡಿ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಆ ಸೌತೆಕಾಯಿನ ತೆಗೆದುಕೊಂಡೋಗಿ ಹರಳಿ ಮರ ಅಥವಾ ತೆಂಗಿನ ಮರ, ಯಾವ್ದಾದ್ರು ಮರ, ಒಳ್ಳೆ ದೈವಶಕ್ತಿ ಉಳ್ಳಂತಹ ಮರದ ಕೆಳಗಡೆ ಇಟ್ಟು ಒಂದು ಚೊಂಬಿನಲ್ಲಿ ನೀರು ಮತ್ತು ಅರಿಶಿನ 2 ಮಿಕ್ಸ್ ಮಾಡಿಬಿಟ್ಟು ತೆಗೆದುಕೊಂಡೋಗಿ ಅದನ್ನು ನೀವು ನನಗೆ ಆದಾಯ ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು ಅಂತ ಅದರ ಸೌತೆಕಾಯಿನ ಇಟ್ಟು ಅದನ್ನು ನೀರನ್ನು ಸುರಿಬೇಕು. ಸೋಮವಾರದ ದಿನ ಮಾಡಿ ಗೊತ್ತಲ್ಲ. ಈ ಮಾಡ್ತು ಅಂತಂದರೆ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಗೆ ಯಾವ ರೀತಿ ನಿಮ್ಗೆ ಆದಾಯ ಬರ್ತಾ ಕಡಿಮೆ ಆಗಿತ್ತಲ್ಲ ಅದೆಲ್ಲ ಇನ್ಕ್ರೀಸ್ ಆಗಿಬಿಡುತ್ತೆ. ಇದನ್ನು ಚಾಮುಂಡೇಶ್ವರಿ ನೆನೆಸ್ಕೊಂಡು ಮಾಡಿ. ನೀವು ಯಾರ್ಯಾರಿಗೆ ಆದಾಯ ಬರ್ತಾ ಕಡಿಮೆ ಆಗ್ತಾಯಿದೆ ಅವರು ಓಂ ಚಾಮುಂಡಾಯ ನಮಃ ಅಂತ ಬರೆದ್ಬಿಟ್ಟು ಕಮೆಂಟ್ ಮಾಡಿ, ಕೆಳಗಡೆ ನಿಮ್ಮ ಹೆಸರನ್ನು ಹಾಕಿ. ಮತ್ತು ಅವ್ರಿಗೆ ಆದಾಯ ಚೆನ್ನಾಗಿ ಬರಲಿ ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಎಲ್ಲ ಮಾಡ್ಕೊಳ್ಳಿ, ಆದಾಯ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಗೊತ್ತಲ್ಲ. ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆ ಏನು, ನೀವು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಡಿ. ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರ, ಈ ಒಂದು ಮುದ್ರಾಯೋಗ ಕುಂಡಲಿ ಹಾಗೂ ಮುದ್ರಾಯೋಗ ಶಿಬಿರನ ಕಲ್ತ್ಕೊಳ್ಳಿ, ಅದ್ಭುತವಾಗುತ್ತೆ. ಯಾವುದೇ ರೀತಿಯಂಥ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು. ಬಿ ಪಿ ಮತ್ತು ಶುಗರ್ 2-3 ದಿನ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟಾನ್ಸಿಲ್ಸು 1.5 2 ತಿಂಗಳಲ್ಲಿ ನಾರ್ಮಲ್ ಬರುತ್ತೆ. ಮತ್ತು ಈ ಅಸ್ತಮ 10-12 ದಿನದಲ್ಲಿ ಗುಣ ಆಗುತ್ತೆ. ದೀರ್ಘಕಾಲಿಕವಾದಂಥ ಒಂದು ಕಾಯಿಲೆಗಳು ಮತ್ತು ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು 21 ಡೇಸ್ ನಿವಾರಣೆ ಆಗುತ್ತೆ. ಮತ್ತು ಥೈರಾಯ್ಡ್ ಟಾನ್ಸಿಲ್ಸ್ ಅಂತ 1-1.5 ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ನೀವು ಚೆಕ್ ಮಾಡಿಸಿ ರಿಪೋರ್ಟಲ್ಲಿ ನಾರ್ಮಲ್ ಬರುತ್ತೆ. ಅಂಥೊಂದು ಅದ್ಭುತವಾದಂಥ ವಿದ್ಯೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವೇ ಮಾಡ್ಕೋಬೋದು.
ಜೊತೆಗೆ ಸಂಕಲ್ಪ ಅತೀಂದ್ರಿಯವಾದಂಥ ಶಕ್ತಿಯನ್ನು ನಿಮಗೆ ಜಾಗೃತಿ ಮಾಡ್ತೀನಿ. ಅದೆಲ್ಲ ಮಂತ್ರೋಪದೇಶವನ್ನು ಮಾಡ್ತೀನಿ, ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರ ಆದರೆ ಸಾಕು, ಹೆಂಗೆ ಅಂತ ರಾಮಬಾಣ ಇದ್ದಂಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೋದು ಅಂಥ ಒಂದು ಅದ್ಭುತ. ಈಗ ನಮಗೆ ನನ್ನ ಗುರುಗಳು, ಅವ್ರಿಗೆ ಅವರ ಗುರುಗಳು, ಅವ್ರಿಗೆ ಅವ್ರ ಗುರುಗಳು ಕೊಟ್ಟಂಥ ದೀಕ್ಷೆ ಕೊಟ್ಟಂತಹ ಒಂದು ಮಂತ್ರ ದೀಕ್ಷೆ, ಒಂದು ಕಿವಿಯಲ್ಲಿ ನಾನು ನಿಮಗೆ ಉಪದೇಶವನ್ನು ಮಾಡ್ತೀನಿ ಈ ಒಂದು ಶಿಬಿರದಲ್ಲಿ. ಆ ಮಂತ್ರ ಒಂದು ಕಲ್ತ್ಕೊಂಡು ಸಿದ್ಧಿಸ್ಕೊಳ್ಳಿ ಸಾಕು. ಡೈಲಿ 3 ನಿಮಿಷ ಕೊಡಿ ಸಾಕು. ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆ, ಇವನ್ ಹಣಕಾಸಿನ ಸಮಸ್ಯೆ, ಫ್ಯಾಮಿಲಿ ಪ್ರಾಬ್ಲಮ್ಮು, ಸಾಮಾಜಿಕವಾದಂಥ ಒಂದು ಸಮಸ್ಯೆಗಳು, ಜೀವನದಲ್ಲಿ ಸುನದು ಬಂದಿದ್ದರೆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಗೊತ್ತಲ್ಲ. ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ, ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗುತ್ತೆ, ಮತ್ತು ಈ ಶತ್ರುಬಾಧೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊಳ್ಳೋದೆಲ್ಲ ಸರಿ ಹೋಗ್ತೀರಾ, ಬುದ್ಧಿವಂತರಾಗ್ತೀರಾ, ತಿಳುವಳಿಕೆ ಆದ ಜ್ಞಾನ ಬರುತ್ತೆ, ಮತ್ತು ಖುಷಿ, ಸಂತೋಷ, ಆನಂದ, ನೆಮ್ಮದಿ ಎಲ್ಲ ಸಿಗುತ್ತೆ. ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿರ್ತಾರೆ, ಒಟ್ಟಿಗೆ ಇರ್ತೀರ. ಫ್ಯಾಮಿಲಿಯಲ್ಲೇ ಕಚ್ಚಾಡ್ಕೊಂಡು ಒದ್ದಾಡ್ತಾ ಇರ್ತಾರೆ, ಅದೆಲ್ಲ ಸರಿ ಹೋಗ್ತಾ ಬರುತ್ತೆ. ಗಂಡ ಹೆಂಡತಿ ಸಮಸ್ಯೆ ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ಯಾರೋ ದೂರ ಹೋಗ್ಬಿಟ್ಟಿರ್ತಾರೆ, ಅವರು ತುಂಬ ಹತ್ತಿರ ಆಗ್ತಾರೆ, ಕ್ಲೋಸ್ ಆಗ್ತಾರೆ ಗೊತ್ತಲ್ಲ. ಮತ್ತೆ ಒಂದು ಸರಿ ಬಂದು ನಿಮ್ಮ ಬಿಟ್ಟು ನಿಮ್ಮ ದೂರ ಆಗಲ್ಲ. ಅವ್ರ ಸ್ನೇಹಿತರಾಗಿರೋದು, ಸಂಬಂಧಿಕರಾಗಿರೋದು, ಯಾರೇ ಆಗಿರೋದು, ಅದು ಅದ್ಭುತವಾದಂಥ ಒಂದು ಶಿಬಿರ. ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ. ಜೊತೆಗೆ ಮುದ್ರಾಯೋಗ, ಈ ಮುದ್ರಾಯೋಗ ಕಲ್ತ್ಕೊಂಡ್ರೆ ಸಾಕು, ಯಾರನ್ನ ಹೆಂಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಅಂದರೆ ಅಷ್ಟು ಶಕ್ತಿ ಬರುತ್ತೆ ನಿಮಗೆ ಗೊತ್ತಲ್ಲ. ಕೆಲವೊಂದು ಅದ್ಭುತವಾದಂಥ ಒಂದು ಮುದ್ರೆಗಳಿದ್ದಾವೆ, ಅದು ನನ್ನ ಕ್ಲಾಸಲ್ಲಿ ಹೇಳ್ಕೊಳ್ಳಿ. ಕೇವಲ 5-6 ಮುದ್ರೆಗಳು ತಿಳ್ಕೊಂಡ್ರೆ ಸಾಕು. ಅದ್ಭುತವಾದಂಥ ತಂತ್ರಗಾರಿಕೆಯ ಮುದ್ರೆಗಳು, ತಂತ್ರ ಇದು ಆರೋಗ್ಯಕ್ಕೋಸ್ಕರ ಮಾಡುವಂಥ ಮುದ್ರೆನೇ ಬೇರೆ, ಮತ್ತು ತಂತ್ರ ವಿಭಾಗವಾಗಿ ತಂತ್ರದಲ್ಲಿ ಮಾಡುವಂಥ ಕೆಲವೊಂದರ ಮುದ್ರೆಗಳೇ ಬೇರೆ. ಅದಲ್ಲ, ಒಂದು ಮುದ್ರೆ ಮಾಡಿದ್ರೆ ಸಾಕು ದೇವರಿಗೆ ನೈವೇದ್ಯ ಆಗಿಬಿಡುತ್ತೆ. ಅಲ್ಲ, ಒಂದು ಮುದ್ರೆ ಮಾಡಿದ್ರೆ ಸಾಕು ಯಾರು ಬೈಯೋವಂಥವ್ರು ನಿಮಗೆ ಸೈಲೆಂಟ್ ಆಗಿಬಿಡ್ತಾರೆ. ಮತ್ತು ಒಂದು ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬರ್ತಾ ಇರುತ್ತೆ, ವ್ಯಾಪಾರ ಚೆನ್ನಾಗಾಗ್ತಾರೆ, ದುಡ್ಡು ಬರ್ತಾ ಇರುತ್ತೆ, ಯಾವುದೋ ರೀತಿಯಿಂದ ದುಡ್ಡು ಅಡ್ಜಸ್ಟ್ ಆಗಿಬಿಡ್ತದೆ. ಅದ್ಭುತ ಕೆಲವೊಂದು ಕುಬೇರ ಮುದ್ರೆ, ಅದನ್ನು ಗುರುವಿನ ಮೂಲಕ ಕಲ್ತ್ಕೋಬೇಕು. ನೀವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಹಿಂಗೆ ಮಾಡ್ತು ಅಂತಂದರೆ ಬರುತ್ತೆ, ಒಂದು 10 to 20% ವರ್ಕ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಗುರು ನಿಮ್ಮನ್ನ ಮೂಲಕ ಕಲ್ತ್ಕೊಬಿಡುತ್ತೆ 100% ದುಡ್ಡು ಹೆಚ್ಚಾಗಿ ಬರ್ತಾ ಇರುತ್ತೆ. ಆ ಥರದ ಅದ್ಭುತವಾದಂಥ ಸೀಕ್ರೆಟ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ ನಮ್ಮ 3 ಕಾರಣಗಳಿಗೆ ನೀವು ಅಟೆಂಡ್ ಮಾಡೋಕ್ಕೂ, ಒಂದು ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರೋದು ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟ ವ್ಯಕ್ತಿಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಇವ್ರುಗಳಿಗೆ ಸಮಸ್ಯೆ ಇತ್ತು, ನೀವು ಈ ಒಂದು ಮೂಲಕ, ವಿದ್ಯೆಯ ಮೂಲಕ ನೀವು ಅದು ಬಗೆಹರಿಸ್ಕೊಳ್ಬೋದು. ಅದನ್ನು ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗುತ್ತೆ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಈ ಒಂದು ಶಿಬಿರ ಇರುತ್ತೆ, ಮಿಸ್ ಮಾಡದೆ ಬನ್ನಿ ಅಲ್ಲ. ಇದಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಕೂಡ ನೀವು ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡಬಹುದು. ಅದ್ಭುತವಾದಂಥ ವಿದ್ಯೆಗಳನ್ನು ಹೇಳಿ ನಿಮಗೇನೋ ಒಂಥರ ಜ್ಞಾನೋದಯ ಆಗುತ್ತೆ. ಆ ಫೀಲ್ನ ನಾನು ಹೇಳಲ್ಲ, ನೀವೇ ಅದನ್ನು ಅನುಭವ ಮಾಡಿ ಹೇಳ್ತೀರ ಅಂತಲ್ಲ. ಇದು ಶಿಬಿರದ ವಿಚಾರ. ಇನ್ನು ಈ ಸರಿ ಆಧ್ಯಾತ್ಮ ಪಯಣಕ್ಕೆ ಎಲ್ಲಿಗೆ ಹೊರಟಿದ್ದೀರಾ ಅಂತ ನೀವು ಕೇಳೋದಾಯಿತು ಅಂತಂದರೆ, ಯಾಕಂದರೆ ಆಧ್ಯಾತ್ಮ ಪಯಣ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು. ಯಾಕಂದರೆ ಈ ಆಧ್ಯಾತ್ಮ ಪಯಣದಲ್ಲಿ ನಮಗೆ ಅನೇಕ ರೀತಿಯಂಥ ಕರ್ಮಗಳು ಕಳೆದೋಗ್ಬಿಡ್ತದೆ. ಯಾವ ರೀತಿ ಕರ್ಮಗಳು ಅಂತಂದರೆ ಧಾರಣ, ದರ್ಶನ, ಧ್ಯಾನ, ದಂಡನ, ಪ್ರಾರ್ಥನಾ ಅಂತ ನೋಡಿ. ಕರ್ಮಗಳನ್ನು ಕಳ್ಕೊಂಡು ದೇವ್ರನ್ನ ಹೋಲಿಸ್ಕೊಡ್ತು ಅಂತಂದರೆ ನಿಮಗೆ ಜೀವನದಲ್ಲಿ ಬೇಕಾದ ಎಲ್ಲವೂ ಕೂಡ ಸಿಕ್ಬಿಡುತ್ತೆ. ಎಲ್ಲ ಅಂದರೆ ಎಲ್ಲವೂ ಗೊತ್ತಲ್ಲ. ಹೆಣ್ಣು, ಹೊನ್ನು, ಮಣ್ಣು, ಆಸ್ತಿ, ಅಂತಸ್ತು, ಐಶ್ವರ್ಯ, ಮರ್ಯಾದೆ, ಗೌರವ, ತೃಪ್ತಿ, ಸಂತೋಷ, ಆನಂದ, ಆರೋಗ್ಯ ಎಲ್ಲವೂ ಕೂಡ ಸಿಗುತ್ತೆ ಅದಲ್ಲ. ಹಾಗಾಗಿ ಏನು ಅಂತಂದರೆ ಈ ಕರ್ಮಗಳ ಕಳೆಯಿಂದ 5 ರೀತಿಯಂಥ ವಿಧಾನ ಇದೆ. ಒಂದು ಧಾರಣ, ದಂಡನ, ಧ್ಯಾನ, ಪ್ರಾರ್ಥನಾ ಮತ್ತು ದರ್ಶನ ಅಂತ. ಧಾರಣ ಅಂತಂದರೆ ನಿಮಗೇನೋ ಸಮಸ್ಯೆ ಬಂತು ಅಂತಂದರೆ ನಾವು ತಿಳಿದವ್ರು ಏನು ಮಾಡ್ತಾರೆ ಅಂತಂದರೆ ಒಂದು ಇದನ್ನು ಕೊಡ್ತಾರೆ, ರುದ್ರಾಕ್ಷಿ ಕೊಡ್ತಾರೆ, ಅಥವಾ ಮಾಲೆಗಳನ್ನು ಕೊಡ್ತಾರೆ, ಹಾಕೊಳ್ಳಿ ಅಂತ, ಕುಂಕುಮ ಕೊಡ್ತಾರೆ, ಏನೋ ದೇಹಕ್ಕೆ ಧರಿಸುವಂಥದ್ದನ್ನು ಕೊಟ್ಟು ಕರ್ಮಗಳನ್ನು ಕಳೆಯೋದಕ್ಕೆ ನಾವು ಒಂದು ವಸ್ತು ತಾಯ್ತ ಕೊಡುವಂಥದ್ದನ್ನು ಮಾಡ್ತೀವಿ. ಹಾಗಾಗಿ ಈ ಸರಿ ಎಲ್ಲಿ ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಅಂತಂದರೆ ಅನಂತ ಪದ್ಮನಾಭ. ಯಾಕಂದರೆ ನಾವು ಲಕ್ಷ್ಮಿಯ ಆರಾಧಕರಾಗಿರೋದ್ರಿಂದ ಲಕ್ಷ್ಮಿಯ ವಾಸಸ್ಥಾನ. ನಿಮಗೆ ಗೊತ್ತಿರೋ ಹಂಗೆ ಅಲ್ಲಿ 1000 ಕೋಟಿ ಬೆಳೆ ಬಾಳುವಂತಹ ಒಂದು ಒಡವೆಗಳು ಸಿಕ್ಕಿದೆ ಅಂತ ನೀವೆಲ್ಲ ನೋಡಿದ್ದೀರ ಅಂತಂದರೆ ಅಲ್ಲಿ ಲಕ್ಷ್ಮಿ ವಾಸಸ್ಥಾನ. ಆ ಒಂದು ಪವರ್ ವೈಬ್ರೇಷನ್ನು ಈ ಒಂದು ಸ್ಥಾನಕ್ಕೆ ಯಾರ್ಯಾರು ಹೋಗಿ ಬರ್ತೀರೋ ಅವರೆಲ್ಲ ಕೋಟ್ಯಾಧಿಪತಿಗಳಾಗ್ತೀರಾ. 2 ಅದು ನೀವು ನಮ್ಮ ಜೊತೆ ಬರಬೇಕು. ನೀವು ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಕು, ಟೂರ್ ಜೊತೆ ಹೋಗಿರೋದು. ಆದರೆ ನಾವು ನಮ್ಮ ಜೊತೆ ನೀವು ತಿಳಿದವ್ರ ಜೊತೆ, ನಮ್ಮ ಜೊತೆ ಅಂತಂದರೆ ಗುರುಗಳ ಜೊತೆ, ತಿಳಿದವ್ರ ಜೊತೆ ನೀವು ಹೋಯಿತು ಅಂತಂದರೆ
ಅಲ್ಲಿ ನಾವೇನು ಮಾಡಿದ್ರೆ ಸಂಕಲ್ಪ ಮಾಡಿಸ್ತೀವಿ. ಯಾವ ರೀತಿ ನಿಮಗೆ ದೇವ್ರನ್ನ ಒಲಿಸ್ಕೋಬೇಕು, ಯಾವ ರೀತಿ ಸಂಕಲ್ಪ ಮಾಡುವಂಥ ರೀತಿಲಿರುತ್ತೆ ಗೊತ್ತಲ್ಲ. ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೀವಿ, ಧ್ಯಾನವನ್ನು ಮಾಡಿಸ್ತೀವಿ, ಭಜನೆಯನ್ನು ಮಾಡಿಸ್ತೀವಿ. ಟೈಮ್ ಸಿಕ್ಕಿದ್ರೆ ಎಲ್ಲವನ್ನು ತಂತ್ರವನ್ನು ಮೇಯ್ನಾಗಿ ನಾವೇ ಖುದ್ದು ಇಷ್ಟು ದಿನ ನೀವು ಏನು ಮಾಡ್ತಾಯಿದ್ರಿ ಅಂತಂದರೆ ನೀವು ನನ್ನ ಪ್ರೋಗ್ರಾಮ್ ನೋಡೋಕೆ ಮನೇಲಿ ಮಾಡ್ಕೋತಾ ಇದ್ರಿ. ಆದರೆ ಖುದ್ದು ನಾನೇ ನಿಂತು ಅಲ್ಲಿ ಒಂದು ತಂತ್ರವನ್ನು ಮಾಡಿಸ್ತೀನಿ. ಆವಾಗ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡುತ್ತೆ. ಹಾಗಾಗಿ ಖಂಡಿತ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ಮಿಸ್ ಮಾಡದೆ ಬನ್ನಿ. ಕಳೆದ ಬಾರಿ ನಾವು ಹೋಗಿದ್ವಿ, ತುಂಬ ಜನಕ್ಕೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ. ಯಾಕಂದರೆ ನಾನು ಅದು ಪಬ್ಲಿಸಿಟಿ ಮಾಡೋದಕ್ಕೆ ಇಷ್ಟಪಡೋದು. 1000 ಜನ ಬಂತು ಅಂದರೆ ನಾನು ಏನು ಮಾಡಲಿ. ತುಂಬ ಬೇರೆ ಪುಣ್ಯವಂತರಿಗೆ ಮಾತ್ರ, ನಮ್ಮ ವಿದ್ಯಾರ್ಥಿಗಳನ್ನು ಮಾತ್ರ ನಾನು ಕರ್ಕೊಂಡು ಹೋಗುವಂಥದ್ದು. ಬೇರೆ ಅವ್ರನ್ನ ಟೂರು ಪಿಕ್ನಿಕ್ಕು ಮೋಜು ಮಸ್ತಿ ಮಾಡಬೇಕು ಅಂತ ಅಂತಾರಲ್ಲ, ನಾವು ಕರ್ಕೊಂಡು ಹೋಗೋದಿಲ್ಲ. ದಿಸ್ ಇಸ್ ನಾಟ್ ಇದು ಟ್ರಿಪ್. ಇದೇನಂತ ಆಧ್ಯಾತ್ಮ ಪಯಣ ಅಂತಲ್ಲ. ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಅನಂತ ಪದ್ಮನಾಭ ಮೇಲೆಗೆ, ಮತ್ತು ಗುರುವಾಯೂರು ಶ್ರೀಕೃಷ್ಣ ಪರಮಾತ್ಮ. ನೀವು ಅಲ್ಲಿ ಹೋಗ್ಬಿಡ್ತಂದ್ರೆ ನಿಮ್ಮ ಮೈಂಡೇ ಚೇಂಜ್ ಆಗುತ್ತೆ, ಬುದ್ಧಿವಂತರಾಗ್ಬಿಡ್ತೀರ ನೀವು. ದರ್ಶನವನ್ನು ಮಾಡಿ ಸಾಕು, ಗೊತ್ತಾಯ್ತಲ್ಲ. ತುಂಬ ಮೈಂಡ್ ಚೆನ್ನಾಗಾಗುತ್ತೆ, ಅದ್ಭುತವಾಗುತ್ತೆ, ಬುದ್ಧಿವಂತರಾಗ್ತೀರ, ಜ್ಞಾನಿಗಳಾಗ್ತೀರ, ತಿಳುವಳಿಕೆ ಉಳ್ಳವರಾಗ್ತೀರ. ಮತ್ತು ಅನಂತ ಪದ್ಮನಾಭದಲ್ಲಿ ಎಲ್ಲ ವಿಷ್ಣು. ಅನಂತ ಪದ್ಮನಾಭ ದುಡ್ಡು, ಈ ಕಡೆ ಬುದ್ಧಿ, ಈ ಕಡೆ ದುಡ್ಡು. ಮತ್ತು ಇನ್ನೊಂದು ಅದ್ಭುತವಾದ ದೇವಸ್ಥಾನ ಕರ್ಕೊಂಡು ಹೋಗಿ ಯಾವುದು ಅಂತಂದರೆ ವಿಷ್ಣು ಮಾಯೆ. ಈ ವಿಷ್ಣು ಮಾಯೆ ದೇವಸ್ಥಾನಕ್ಕೆ ಹೋಯ್ತು ಅಂದ್ರೆ ಅಲ್ಲೆಲ್ಲ VVIPಗಳೇ ಬರೋದು. VVIPಗಳು ಮಾತ್ರ ಬರುವಂಥದ್ದು. ಅದ್ಭುತವಾದಂಥ ಒಂದು ಜುಮ್ಮನ್ನು ಬಿಡುತ್ತೆ. ಕಳೆದ ಬಾರಿ ಹೋದಾಗ ಎಲ್ಲ ಖುಷಿ ಪಟ್ಬಿಟ್ರು. ಗುರುಗಳೇ, ಎಂಥ ಒಂದು ಆನಂದ, ಎಂಥ ಒಂದು ಖುಷಿ ಸಿಗ್ತಾ ಇದೆ, ಮರೆಯೋಕ್ಕೆ ಆಗ್ತಾ ಇಲ್ಲ ಗುರುಗಳೇ ನಾನು ಅಂತ ಹೇಳಿದ್ರು. ಹಾಗಾಗಿ ಇನ್ನೂ ಕೆಲವೊಂದಾರು ವಿದ್ಯಾರ್ಥಿಗಳು ನಮಗೆ ಇನ್ನೊಂದು ಜೊತೆ ಬರಲೇಬೇಕು ಅಂತಂದು ಮತ್ತೊಮ್ಮೆ ನಾವು ಈ ಒಂದು ಅನಂತ ಪದ್ಮನಾಭಕ್ಕೆ ಓಡ್ತಾಯಿದ್ದೀವಿ. ಖಂಡಿತವಾಗ್ಲೂ ನೀವು ಇದು ಹೆಚ್ಚಿನ ಮಾಹಿತಿಯನ್ನು ಫೋನ್ ಮಾಡಿ, ಕರೆ ಮಾಡಿ ನೀವು ತಿಳ್ಕೊಳ್ಳಿ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ಮತ್ತು ಇದರ 3 ದಿನದ ಒಂದು ಪ್ರಯಾಣ ನಾವು ಹೋಗುವಂಥದ್ದು. ಮತ್ತು ಅಡುಗೆ ಭಟ್ರನ್ನ ಕರ್ಕೋತೀವಿ. ಯಾಕಂದರೆ ಅಲ್ಲಿ ಫುಡ್ಡೆಲ್ಲ ಸರಿ ಇರಲ್ಲ ಅಲ್ಲೆಲ್ಲ. ಹಾಗಾಗಿ ಅಡುಗೆ ಭಟ್ರು ಒಳ್ಳೆ ಊಟ ಇರುತ್ತೆ, ಮಲ್ಕೊಳ್ಳೋದಕ್ಕೊಂದು ಒಳ್ಳೆ ಜಾಗ. ಮತ್ತು ಮೇಯ್ನಾಗಿ ಅದೆಲ್ಲ ಬಿಟ್ಬಿಡಿ, ಕರ್ಮ ಕಳೆಯೋದಕ್ಕೆ ನಾವು ಹೋಗುವಂಥದ್ದು. ಎಲ್ಲ ರೀತಿಯಂಥ ಕರ್ಮಗಳು ಕಳೆದೋಗ್ಬಿಡ್ತದಲ್ಲ ನಿಮಗೆ, ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ಖಂಡಿತ ನಮ್ಮ ಜೊತೆಗೆ ನೀವು ಬನ್ನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆಫೀಸ್ಗೆ ಫೋನ್ ಮಾಡಿದರೆ ಮೆಸೇಜ್ ಹಾಕಿ, ನನಗೆ ಈ ಥರ ಆಧ್ಯಾತ್ಮ ಪಯಣ ಬರಬೇಕು ಅಂತ. ಅಕಸ್ಮಾತ್ ಬ್ಯುಸಿ ಇತ್ತು ಅಂತಂದರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ